ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರೋ ವಿಶೇಷ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಈಗಾಗಲೇ ಮುಂದಿನ ಸಾಲಿನ 25-26ನೇ ಸಾಲಿನ ಬಡ್ಜೆಟನ್ನು ಮಂಡನೆ ಮಾಡಲಿಕ್ಕೆ ತಯಾರಾಗ್ತಾ ಇದೆ. ಪ್ರಿಪರೇಷನ್ ಕೂಡ ನಡೀತಾ ಇದೆ. ಹಾಗಾಗಿ SDPI ಜನರ ಪರವಾಗಿ 7 ಕೋಟಿ ಜನರ ಪರವಾಗಿ ಏನು ಮುಂದಿನ ಬಡ್ಜೆಟ್ನಲ್ಲಿ ಯಾವುದು ಅಲೋಕೇಶನ್ ಮಾಡಬೇಕು, ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಈ ಪುಸ್ತಕದ ಮೂಲಕ ಒಂದು ಜನತಾ ಬಜೆಟ್, ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನುವಂತಹ ಒಂದು ಬಜೆಟನ್ನು ನಾವು ಇವತ್ತು ರಿಲೀಸ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಇದನ್ನು ಸರ್ಕಾರದ ಎಲ್ಲ MLAಗಳಿಗೂ ಮತ್ತು ಮಿನಿಸ್ಟರ್ಗಳಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಅಂದರೆ ಜನರ ಪರವಾಗಿ ಬಡ್ಜೆಟ್ ಇರಬೇಕು, 7 ಕೋಟಿ ಜನರ ಹಿತಾಸಕ್ತಿ ಇರಬೇಕು, ಅದರಲ್ಲೂ ಶೋಷಿತ ವರ್ಗಗಳ ಪರವಾಗಿರಬೇಕು ಅನ್ನೋಂಥ ಕಾರಣಕ್ಕೆ ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಈಗಾಗಲೇ ಸರ್ಕಾರ 9 ಯೂನಿವರ್ಸಿಟಿಯನ್ನು ಮುಚ್ಚಲಿಕ್ಕೆ ಏನು ಸಚಿವ ಸಂಪುಟ ಉಪಸಮಿತಿಗೆ ಕೊಟ್ಟಿದೆ. ಅದು ಖಂಡನೀಯ. ಅದನ್ನು ಅವ್ರ ಕಾರಣ ಹೇಳ್ತಾ ಇರೋದು ಬಡ್ಜೆಟ್ ಇಲ್ಲ ಅಂತೇಳಿ. 348 ಕೋಟಿ ವಾರ್ಷಿಕ ಬಡ್ಜೆಟ್ ಬೇಕು ಅಂತೇಳಿ 3,71,000 ಕೋಟಿ ಬಡ್ಜೆಟ್ ಇವರು ಮಂಡನೆ ಮಾಡಬೇಕಾದ್ರೆ ಕನಿಷ್ಠ ಒಂದು 348 ಕೋಟಿ ಕೊಡ್ಲಿಕ್ಕಾಗೋದಿಲ್ಲ ಅಂತಂದ್ರೆ ಇದು ನಮ್ಮ ನಾಡಿನ ದುರಂತ. ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೀಬೇಕು. ಪ್ರತಿ ಜಿಲ್ಲೆಯಲ್ಲೂ ಜಯದೇವ ಹೃದ್ರೋಗದ ಆಸ್ಪತ್ರೆ ಘಟಕಗಳನ್ನು ತೆರೀಬೇಕು. ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಸರಳೀಕರಣಗೊಳಿಸಿ ಕೊಡಬೇಕು. ಏನು 60 ವರ್ಷಕ್ಕಿಂತ ಮೇಲ್ಪಟ್ಟ ರೈತರಿಗೆ 3,000 ರೂಪಾಯಿ ಪಿಂಚಣಿಯನ್ನು ಕೊಡಬೇಕು. ಅದೇ ರೀತಿ ಅಲ್ಪಸಂಖ್ಯಾತರು ಕಳೆದ ಸಾರಿ ಬಡ್ಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೇವಲ ಒಟ್ಟು ಬಡ್ಜೆಟ್ನ 0.8% ಮಾತ್ರ ಕೊಟ್ಟಿರುವಂಥದ್ದು. ಈ ಬಾರಿ 10,000 ಕೋಟಿ ರೂಪಾಯಿಯನ್ನ ಬಡ್ಜೆಟನ್ನು ಕೊಡಬೇಕು. ಅದೇ ರೀತಿ KMDC ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ 2,000 ಕೋಟಿ ರೂಪಾಯಿನ ಕೊಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಅಲ್ಪಸಂಖ್ಯಾತರಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದೆ. ಅದಕ್ಕೆ PhD ಮಾಡುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ಫೆಲೋಶಿಪ್ಪನ್ನು 50,000 ರೂಪಾಯಿ ಮಾಸಿಕ ಕೊಡಬೇಕು. ಮಾಸ್ಟರ್ ಗ್ರಾಜ್ಯುಯೇಷನ್ ಮಾಡುವ ನಮ್ಮ ಸ್ಟೂಡೆಂಟ್ಗಳಿಗೆ 20,000 ಮಾಸಿಕವನ್ನು ಕೊಡಬೇಕು. ಅಂದರೆ ಓನ್ಲಿ ಮುಸ್ಲಿಂ ಸಮುದಾಯದಲ್ಲಿ ಮಾಸ್ಟರ್ ಗ್ರಾಜ್ಯುಯೇಷನ್ ಮಾಡುವಂಥದ್ದು ಓನ್ಲಿ 2%. ಆ ಕಾರಣಕ್ಕೆ ಆ ಒಂದು ಪ್ರೋತ್ಸಾಹ ಅಂದರೆ ಎಜುಕೇಷನ್ ಅಲ್ಲಿ ನೀವು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ವಿಷಯಗಳಿದ್ದೀವಿ. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ SC/STಗೆ ಮೀಸಲಾತಿ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸಬಾರದು. ಇವತ್ತು ಕಳೆದ ಸಾರಿ 15,000 ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಏನು ಗ್ಯಾರಂಟಿ ಯೋಜನೆಗೆ ಬಳಸಿದೆ ಅದು ತಪ್ಪು ಅಂತ ಹೇಳಿ, ಮತ್ತು ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಏನು ವಿಶೇಷ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ರಿ ಮೈನಾರಿಟೀಸ್ಗೆ, ಹಿಂದುಳಿದ ವರ್ಗಗಳಿಗೆ ಮತ್ತು SC/ST ಸ್ಟೂಡೆಂಟ್ಗಳಿಗೆ, ಅಲ್ಲಿ ಯೂನಿವರ್ಸಿಟಿ ರ್ಯಾಂಕಿಂಗ್, ವಿಶ್ವದ ಯೂನಿವರ್ಸಿಟಿ ರ್ಯಾಂಕಿಂಗ್ SC/STಗಳಿಗ 350 ಇಟ್ಟಿದ್ರಿ, 350ರ ಒಳಗಡೆ ಇರಬೇಕು ಅಂತೇಳಿ. ಮೈನಾರಿಟಿಗೆ 500 ಇಟ್ಟಿದ್ರಿ, ಬ್ಯಾಕ್ವರ್ಡ್ ಕ್ಲಾಸ್ಗೆ 1,000 ಇಟ್ಟಿದ್ರಿ. ಹಾಗಾಗಬಾರ್ದು. 1,000 ಅಂದರೆ ಇಡೀ ವಿಶ್ವದಲ್ಲಿ 1,000 ರ್ಯಾಂಕಿಂಗ್ ಕೆಳಗಡೆ ಇರುವಂಥ ಎಲ್ಲ ಯೂನಿವರ್ಸಿಟಿಗೆ ಕೊಡುವಂಥ ಕೆಲಸ ಆಗಬೇಕು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ರ್ಯಾಂಕಿಂಗನ್ನು ಜಾಸ್ತಿ ಮಾಡಿದ ತಕ್ಷಣ ಅಲ್ಲಿ ಫೀಸ್ ಡಬಲ್ ಇರ್ತದೆ, ನೀವು ಕೊಡೋ ಹಣ ಸಾಕಾಗಲ್ಲ. ಒಂದು 1,000 ರ್ಯಾಂಕಿಂಗ್ ಇಟ್ಟರೆ ಅಫೋರ್ಡಬಲ್ ಇರ್ತದೆ. ಆ ಕಾರಣಕ್ಕೆ ಅದನ್ನು ಮಾಡಿ ಅಂತ ನಾವು ಕೇಳ್ತಾ ಇದ್ವಿ. ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಬೇಕು. 371J ಬಂದ ನಂತರ ಒಂದು ಆಶಾಭಾವನೆ ಇತ್ತು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದದೆ ಅಂತ. ಆದರೆ ಸರಿಯಾಗಿ ಯೋಜನೆಗಳು ಇಂಪ್ಲಿಮೆಂಟೇಷನ್ ಆಗದ ಕಾರಣ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಕಲ್ಯಾಣ ಕರ್ನಾಟಕದ ಯೋಜನೆಯಲ್ಲಿ 20,000 ಕೋಟಿ ರೂಪಾಯಿನ ಇಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆ ರೀತಿ ಬೇರೆ ಬೇರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನು ಕಳೆದ ಸಾರಿ ಕೇವಲ 32,000 ಕೋಟಿ ಇಟ್ಟಿರುವಂಥದ್ದು ಈ ಬಾರಿ 41,600 ಕೋಟಿ ರೂಪಾಯಿ, ಅಂದರೆ 30% ಹೆಚ್ಚಿ ಅನ್ನುವಂಥ ವಿಶೇಷ. ಅದೇ ರೀತಿ ವಿಶೇಷವಾಗಿ ಹೌಸಿಂಗ್, ವಸತಿ, ಈ ವಸತಿ ಯೋಜನೆಯಲ್ಲಿ ಅಂದರೆ ನಿವೇಶನ 1981ರ ನಂತರ ನಿವೇಶನಗಳನ್ನೇ ಕೊಡಲಿಲ್ಲ ಸ್ಥಳೀಯ ಮಟ್ಟದಲ್ಲಿ. ಹಾಗಾಗಿ ಇದೇನಾಗಿದೆ, ಜನರು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರ್ತದೆ, ಕುಟುಂಬಗಳು ಜಾಸ್ತಿ ಆಗ್ತಾ ಇರ್ತದೆ. ಹಾಗಾಗಿ ನಾವು ವಿಶೇಷವಾಗಿ ಕನಿಷ್ಠ 5 ವರ್ಷಗಳಿಗೊಮ್ಮೆ ಮಾಸಾಗಿ ವಸತಿ ಯೋಜನೆ ಅಂದರೆ ಸೈಟ್ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥದ್ದು ಕೂಡ, ಹೌಸಿಂಗ್ ಸ್ಕೀಮ್ಗಳನ್ನು ಹೆಚ್ಚು ಮಾಡಬೇಕು ಅನ್ನೋಂಥ ಬೇಡಿಕೆ ಇಟ್ಟಿದ್ವಿ. ಅಂದರೆ ಸಮಗ್ರವಾಗಿ ಕರ್ನಾಟಕದ 7 ಕೋಟಿ ಜನತೆ ಪರವಾಗಿ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತಹ ಒಂದು ಬಡ್ಜೆಟ್ ಆಗಿರ್ತದೆ ಕಲ್ಯಾಣ ಕರ್ನಾಟಕ ಆಗಿ ಜನತಾ ಬಜೆಟ್.
ಈ ಬಜೆಟನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಲೇ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇದೇ ವಿಷಯದಲ್ಲಿ ಇದೊಂದು ಕ್ಯಾಂಪೇನ್ ಆಗಿ ನಾವು 1 ತಿಂಗಳು ಮಾಡ್ತೀವಿ. 19ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೆ ಜನಾಗ್ರಹ ಸಭೆ ಇದೆ. ಆ ಸಭೆ ಮುಖಾಂತರ ನಾವು ಡಿಮಾಂಡ್ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪತ್ರಿಕಾಗೋಷ್ಠಿ ಆಗ್ತದೆ. ಪ್ರತಿ MLAಗಳನ್ನು ನಾವು ಭೇಟಿ ಆಗ್ತೀವಿ. ಈ ಪುಸ್ತಕವನ್ನು ಸಬ್ಮಿಟ್ ಮಾಡ್ತೀವಿ. ಮತ್ತು ಇದರಲ್ಲಿ ಜಿಲ್ಲಾವಾರು ಬೇಡಿಕೆಗಳನ್ನು ನಾವು ಹಾಕಿಲ್ಲ. ಆಯಾ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರು ಆಯಾ ಜಿಲ್ಲೆಗೆ ಏನು ಬೇಕು ಈ ಬಜೆಟ್ನಲ್ಲಿ ಅನ್ನೋಂಥದ್ದನ್ನು ಕೂಡ ಬೇಡಿಕೆಯನ್ನು ಕೂಡ ಆಯಾ MLAಗಳಿಗೆ, ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಕೊಡಲಿಲ್ಲ. ಸರ್, ಈಗ ಈ ಬಜೆಟ್ ಪ್ರತಿನಲ್ಲಿ ಏನೇನು ಅಂಶಗಳನ್ನು ಸೇರಿಸಿದಿರಲ್ಲ, ಇದನ್ನ ದತ್ತಾಂಶ ಎಲ್ಲ ಯಾವ ತರ ಕ್ರೋಢೀಕರಣ ಮಾಡಿರಿ ನಿಮ್ಮ ಕಾರ್ಯಕರ್ತರಿಂದ, ಸ್ಥಳೀಯ ಮುಖಂಡರಿಂದ? ಈಗ ಈ ವಿಶೇಷವಾಗಿ ನಾವು ಈ ಬಜೆಟ್ ಪ್ರಿಪರೇಷನ್ ಮಾಡೋಕ್ಕಿಂತ ಬಜೆಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಕನಾಮಿಸ್ಟ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ರೈತರ ಬಜೆಟ್ ಬಗ್ಗೆ ರೈತ ಸಂಘದ ಕೆಲವು ಮುಖಂಡರೊಂದಿಗೆ ನಾವು ಮಾತಾಡಿ ಅವ್ರದ್ದು ಬೇಡಿಕೆ ಏನಿದೆ ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಅಂದ್ರೆ ಬೇರೆ ಬೇರೆ ಸಮುದಾಯಗಳ ಬೇಡಿಕೆ ಏನಿದೆ ಅದನ್ನ ಅವರೊಂದಿಗೆ ಚರ್ಚೆ ಮಾಡಿ ಆಗಿರ್ತದೆ ನಾವು ಹಾಕಿರುವಂಥದ್ದು. ಮತ್ತು ಕಳಸರಿಯ ಬಜೆಟ್ ಅನ್ನು ಅನಾಲಿಸಿಸ್ ಮಾಡಿದ್ವಿ, ಎಷ್ಟು ಖರ್ಚಾಗಿದೆ, ಎಷ್ಟಾಗಿಲ್ಲ ಅನ್ನುವಂಥದ್ದು. ಕಳಸರಿಯ ಬಜೆಟ್ ಅಲ್ಲಿ ಫೈಲ್ಯೂರ್ ಆದ ವಿಷಯಗಳು, ಉದಾಹರಣೆಗೆ ಈಗ KMDCಯಲ್ಲಿ ಟ್ಯಾಕ್ಸಿ ನಾವು ಕೊಡ್ತೀವಿ, ಸಾರಥಿ ವೆಹಿಕಲ್ದು ಓನರ್ ನಾವು ಮಾಡ್ತೀವಿ ಡ್ರೈವರ್ಗಳನ್ನ ಅಂತೇಳಿ 3 ಲಕ್ಷ ರೂಪಾಯಿ ಸಬ್ಸಿಡಿದು ಅನೌನ್ಸ್ ಮಾಡಿದ್ರು. ಲಕ್ಷಾಂತರ ಅಪ್ಲಿಕೇಶನ್ ಬಂತು. ಈಗ ಇಂಪ್ಲಿಮೆಂಟೇಷನ್ ಸೈಟ್ ನೋಡಿದ್ರೆ ಕೇವಲ ಒಂದು ತಾಲೂಕಿಗೆ 1 ಅಥವಾ 2 ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಅಪ್ಲಿಕೇಶನ್ ತರಿಸ್ಕೊಂಡ್ರಿ, ಪ್ರಚಾರ ಮಾಡಿದ್ರಿ, ಯಾಕೆ ಅಂತ ಕೇಳಿದ್ರೆ ಬಡ್ಜೆಟ್ ಇಲ್ಲ. ಆ ಕಾರಣಕ್ಕೆ ಸಾಕಷ್ಟು ಬಡ್ಜೆಟ್ಗಳನ್ನು ಕೊಡಿ. ಉದ್ಯೋಗ ಕೊಡೋದು ಅನ್ನೋಂಥದ್ದು ಬಹಳ ಮುಖ್ಯ. ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಈ ರೀತಿ ಪ್ರೋತ್ಸಾಹಧನ, ಈ ರೀತಿ ಸ್ವಯಂ